ಕೆಲವರ ಹತ್ರ ವಿಶಿಷ್ಟವಾದಂತಹ ಶಕ್ತಿ ಇರುತ್ತೆ. ಆ ಶಕ್ತಿ ಪ್ರದರ್ಶನ ಆಗೋದು ಇತರರು ಅವರನ್ನು ಹುರಿದುಂಬಿಸಿದಾಗ. ಇತರರು ಪ್ರೇರಕ ಮಾತುಗಳು ಆತ್ಮವಿಶ್ವಾಸವನ್ನು ಹೆಚ್ಚಿಸಿಗೊಳಿಸ್ತವೆ. ಅಂತಹ ಯಾವುದೇ ಮಾತುಗಳು ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಕೆಲಸವನ್ನಾದರೂ ಮಾಡಲು ಮನಸ್ಸನ್ನು ಉತ್ಸುಕವನ್ನಾಗಿ ಮಾಡುತ್ತೆ. ನೀವು ಕ್ರೀಡೆಗಳನ್ನು ಆಡುವಾಗ ಕ್ರೀಡಾಪಟುಗಳಿಗೆ ಹುರಿದುಂಬಿಸಿದಾಗ ಪರಿಪರಿ ನೋಡ್ಬೋದು ಅವರು ಯಾವ ರೀತಿ ಆಡ್ತಾರೆ ಅಂತಹ. ಇನ್ನೂ ಹಲವು ಪುರಾಣ ಇತಿಹಾಸಗಳಲ್ಲಿ ಇಂತಹ ಕಥೆಗಳು ನಾವು ಕಾಣಸಿಗುತ್ತವೆ. ರಾಮಾಯಣದ ಕಥೆಗಳನ್ನು ನೀವು ಕೇಳಿದ್ದೀರಿ. ರಾವಣ ಸೀತೆಯನ್ನು ಕದ್ದು ಲಂಕೆಯಲ್ಲಿ ಬಂಧಿಸಿರ್ತಾನೆ. ಆಗ ರಾಮ, ಲಕ್ಷ್ಮಣ, ವಾನರ ಸೇನೆ ಎಲ್ಲರೂ ಕೂಡ ಹುಡುಕಾಟದಲ್ಲಿರ್ತಾರೆ. ಈ ಒಂದು ಸಮುದ್ರದ ಹತ್ರ ಒಂದು ಸೇತುವೆಯನ್ನು ಕಟ್ಟಬೇಕಾಗಿರುತ್ತೆ. ಈ ಸೇತುವೆಯನ್ನು ದಾಟಿ ಲಂಕೆಯನ್ನು ತಲುಪಬೇಕು. ಹೇಗೆ ತಲುಪಬೇಕು ಅನ್ನೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿರುತ್ತೆ. ಆಗ ಹನುಮ ಸಮುದ್ರವನ್ನು ಜಿಗಿದು ಲಂಕೆಯನ್ನು ತಲುಪ್ತಾನೆ. ಆದರೆ ಹನುಮಂತ ಹಾಗೆ ಜಿಗಿದು ಹೋಗೋದಕ್ಕೆ ಕೆಲವೊಂದು ಪ್ರೇರಣೆ ಮಾತುಗಳಲ್ಲಿ ತುಂಬ ಮುಖ್ಯ ಆಯಿತು. ಹಾಗಿದ್ರೆ ಯಾವೆಲ್ಲ ಪ್ರೇರಣೆ ಮಾತುಗಳು ಮುಖ್ಯ ಆಯಿತು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನೀಡ್ತೇನೆ. ಹಾಗಿದ್ರೆ ತಡ ಮಾಡೋದು ಬೇಡ. ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ. ಅದು ಸಮುದ್ರ ನೀರು. ಕಣ್ಣು ಎಲ್ಲಿವರೆಗೆ ನಿಲುಕುತ್ತೋ ಅಲ್ಲಿವರೆಗೂ ನೀರು ನಿಂತಿದೆ. ನೀಲ ಸಾಗರ ಅದು. ಆಕಾಶವು ನೀಲಿಯಾಗಿದೆ, ಸಮುದ್ರದ ನೀಲಿ. ಇಲ್ಲೂ ಕೂಡ ಬೆಳದಿಂಗಳೆಲ್ಲ ನೀಲಿ ಥರ ಭಾಸವಾಗ್ತಿತ್ತು. ಅದರ ಮಧ್ಯೆ ಪುಟಿದೇಳುವಂತಹ ಆನೆ ಆಕಾರದ ಅಲೆಗಳು ದಂಡೆಗೆ ಅಪ್ಪಳಿಸ್ತಾ ಇದ್ವು ತುಂಬ ಎತ್ತರಕ್ಕೆ. ಅಂತಹ ಸಮುದ್ರದ ನೀರು ಯಾವ ರೀತಿ ಇತ್ತು ಅಂತ ಅಂದರೆ ನಿಮ್ಮ ಕಣ್ಮುಂದೆ ಬರಬೇಕು. ಶಿವನು ರುದ್ರ ನರ್ತನ ಮಾಡೋ ಥರ ಕಾಣ್ತಾ ಇತ್ತು. ಭಯಂಕರವಾದ ಧ್ವನಿ, ಸಮುದ್ರದ ಧ್ವನಿ ರಾತ್ರಿ ಭಯಂಕರವಾಗಿ ಕೇಳಿಸುತ್ತೆ. ಏನು ಭಯವನ್ನು ಹುಟ್ಟಿಸುವಂತಹ ಆ ಒಂದು ಸಮುದ್ರ. ಇತ್ತ ಕಪಿವೀರರು ಲಂಕೆಯನ್ನು ಹಾರಿ ಸೀತಾಮಾತೆಯನ್ನು ಕಾಣಬೇಕೆಂಬ ಉತ್ಸಾಹದಲ್ಲಿ ಇದ್ದಾರೆ. ಈ ಮಂಗಗಳು ಎಲ್ಲ ಕೂಡ ಜಾಣ ಮಂಗಗಳು. ಹನುಮನ ಹಿಂದೆ ಇರೋ ಮಂಗಗಳು ಜಾಣ ಮಂಗಗಳಾಗಿದ್ವು. ಎಲ್ಲವೂ ಕೂಡ ಅಲ್ಲಿ ಕೂತ್ಬಿಟ್ಟಿದ್ದಾವೆ. ಭಯಾನಕವಾದ ಕಡಲನ್ನು ಕಾಣುತ್ತವೆ. ಈ ಸಮುದ್ರದಲ್ಲಿ ಈಜಲು ಸಾಧ್ಯವಾಗ್ತಿರಲಿಲ್ಲ, ಹಾರಲು ಕೂಡ ಸಾಧ್ಯವಾಗ್ತಿರಲಿಲ್ಲ. ಅವರಿಗೆ ದಿಕ್ಕೇ ದೋಚಿದಾಗ ಆಗಿತ್ತು. ಸಮುದ್ರದ ದಂಡೆಯಲ್ಲಿ ಅಷ್ಟು ಮಂಗಗಳು ಕೂತಿದ್ದಾವೆ, ವಾನರ ಸೈನ್ಯ ಕೂತಿದೆ. ಎಲ್ಲ ಯೋಚನೆ ಮಾಡ್ತಾ ಇದ್ದಾವೆ, ಮುಂದಿನ ದಾರಿ ಏನು ಅಂತ ಯೋಚನೆ ಮಾಡ್ತಾ ಇದ್ದಾವೆ. ಇನ್ನೇನು ಮುಂಜಾನಾಯಿತು, ಅರುಣೋದಯ ಆಯಿತು. ಕಪಿಗಳೆಲ್ಲ ದಿನಚರಿಯನ್ನು ಮುಗಿಸ್ತಾ ಇದ್ದಾವೆ. ಆಹಾರ ಫಲಹಾರಗಳನ್ನು ಹುಡುಕಿ ಬರೋದು, ತಿನ್ನೋದು, ಹುಡುಕಿ ಬರೋದು, ತಿನ್ನೋ ಕೆಲಸವನ್ನು ಮಾಡ್ತಾ ಇದ್ದಾವೆ. ಸಮುದ್ರದ ಬಳಿಗೆ ಹನುಮಂತ ಒಂದು ಕಲ್ಲು ಬಂಡೆ ಮೇಲೆ ಕೂತಿದ್ದಾನೆ. ಕೂತು ಕಡಲನ್ನು ಶಾಂತವಾಗಿ ನೋಡ್ತಾ ಇದ್ದಾನೆ. ಲಂಕೆಗೆ ಹೇಗೆ ಹೋಗಬೇಕು ಅಂತ ದಾರಿ ಗೊತ್ತಾಗುತ್ತೆ. ಯಾವ ರೀತಿ ಹೋಗಬೇಕು ಅಂತ ಇಲ್ಲಿ ಕೂತ್ರೆ ಗೊತ್ತಾಗ್ಬೋದು ಅನ್ನೋ ಒಂದು ಯೋಚನೆಯಲ್ಲಿ ಕೂತಿದ್ದಾನೆ. ದಕ್ಷಿಣ ದಿಕ್ಕಿಗೆ ನೋಡಿದ್ರೆ ಲಂಕೆ ಕಾಣ್ತಾ ಇದೆ. ಕಲ್ಪನೆ ಬಿಟ್ಟರೆ ಬೇರೇನೂ ಗೊತ್ತಿದ್ದಿಲ್ಲ, ಬೇರೇನೂ ಅಲ್ಲಿ ತಿಳಿಯುತ್ತಿಲ್ಲ. ಹೇಗೆ ಹೋಗಬೇಕು ಅಂತ ಯೋಚನೆಗಳು ಹನುಮಂತನಿಗೆ ಆಗ್ತಾ ಇದೆ. ಸಾಗರವನ್ನು ದಿಟ್ಟಿಸಿ ನೋಡ್ತಾ ನಿರಾಸೆಯಿಂದ ಕೂತಿದ್ದಾನೆ. ಅಲ್ಲಿಂದ ಮುಂದೆ ಹೇಗೆ ನಡಿಬೇಕು ಒಂದು ಕೂಡ ಇಲ್ಲಿ ಯೋಚನೆಗಳಾಗ್ತಾ ಇಲ್ಲ ಅಂತ ಇತ್ತ ಹನುಮಂತ ಕೂತಾಗ ಈ ಕಪಿಗಳೆಲ್ಲ ಬಂದು ಸೇರ್ತವೆ. ಸಮುದ್ರವನ್ನು ಜಿಗಿಯಲು ತಮಗಿರುವ ಶಕ್ತಿ ಸಾಮರ್ಥ್ಯವನ್ನು ಬಳಸ್ತವೆ. ನಂತರ ಮತ್ತೆ ವಾಪಸ್ ಬರ್ತವೆ, ದಡಕ್ಕೆ ಸೇರ್ತವೆ. ಇದು 10, 11 ಹೀಗೆ ಹಲವು ಬಾರಿ ಯೋಚನೆ ಮಾಡ್ತವೆ. ಆದರೆ ಆಗ್ತಾ ಇಲ್ಲ. ಅಂಗದ ಹಾಗೂ ಹನುಮ ಈ ಕಪಿಗಳು ಮಾಡ್ತಾ ಇರುವಂತಹ ಎಲ್ಲ ಯೋಜನೆಗಳನ್ನು ನೋಡ್ತಾ ಇದ್ದಾರೆ. ಆ ಕಪಿಗಳೆಲ್ಲ ಸಮುದ್ರಕ್ಕೆ ಹಾರಬೇಕು, ಹೋಗಬೇಕು ಅಂತ ನಿರ್ಧಾರ ಮಾಡ್ತವೆ. ಹಾರೋಕ್ಕಾಗ್ತಾ ಇಲ್ಲ, ಹೋಗೋಕ್ಕಾಗ್ತಾ ಇಲ್ಲ ಅಂತ ಮತ್ತೆ ದಡಕ್ಕೆ ಬಂದು ಸೇರ್ತವೆ. ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಏನೋ ಒಂದು ಆಶಾದಾಯಕ ಮಾತು ಹನುಮಂತ ಮತ್ತು ಜಾಂಬವಂತ ಹೀಗೆ ಮಾತಾಡ್ತಾ ಕುಳಿತಿರ್ತಾರೆ. ಅವರೆಲ್ಲರೂ ಸೇರಿ ಹನುಮನ ಹತ್ರ ಬರ್ತಾರೆ. ಅಂಗದ ಬಂದು ಹನುಮನ ಹತ್ರ ಬಂದು ಹೇಳ್ತಾನೆ, ಹನುಮ, ಸಮುದ್ರದಲ್ಲಿ ಜಿಗಿಯುವ ಬದಲು ಇಲ್ಲಿ ಏಕೆ ಸುಮ್ಮನೆ ಕುಳಿತಿರುವೆ ಅಂತ ಕೇಳ್ತಾನೆ. ಆಗ ಹನುಮ, ಜಾಂಬವಂತರೇ, ನಾನೊಂದು ಕಪಿ, ನಾನು ಕೂಡ ಒಂದು ಕೋತಿ, ಇನ್ನು ಚಿಕ್ಕವನು. ಟೊಂಗೆಯಿಂದ ಟೊಂಗೆಗೆ ಹಾರಬಲ್ಲೆ, ಮರದಿಂದ ಮರಕ್ಕೆ ಜಿಗಿಯಬಲ್ಲೆ. ಆದರೆ ಈ ಮಹಾಸಾಗರವನ್ನು ನಾನು ಹೇಗೆ ಹಾರಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹನುಮ ಹೇಳ್ತಾನೆ. ಆಗ ಹನುಮ, ನೀನಿನ್ನೂ ಚಿಕ್ಕವನಾದರೂ ನೀನೊಬ್ಬ ಕಪಿರಾಯನ ಮಗ, ನಿನ್ನಪ್ಪ ಬಹಳ ಶೂರ ಅಂತ ಅಂಗದ ಹನುಮಂತನಿಗೆ ಹೇಳಿದಾಗ
ಆಗ ಹನುಮಂತ ಕೂಡ ಹೇಳ್ತಾನೆ, ಅಪ್ಪ ರಾಜನಾದ ಮಾತ್ರಕ್ಕೆ ಮಗನಿಗೆ ಆ ಶಕ್ತಿ ಇರಲು ಸಾಧ್ಯವೇ? ನನ್ನ ಶಕ್ತಿಯನ್ನು ನಾನು ಬಲ್ಲೆ. ಹಂಗಾದರೆ ನಾನೊಂದು ಕೋತಿ ಹಲವು ಸ್ನೇಹಿತರೊಡನೆ ಸೇರಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಜಿಗಿಯಬಹುದು. ಮರವನ್ನು ಏರಿ ಕೊಂಬೆಯ ತುದಿಗೆ ಹಣ್ಣನ್ನು ತಿಂದಿರಬಹುದು. ಹಾಗೂ ಹಲವರನ್ನು ಬಾಲ ಬೀಸಿ ಹೊಡೆದಿರ್ಬೋದು. ಕೆಲವರನ್ನು ಕಣ್ಣು ಕಾಣಿಸುವಂತೆ ಅಣಗಿಸಿ ಅವರೇನೋ ಕೆಲಸದಲ್ಲಿರುವಾಗ ನಾನು ತೊಂದರೆ ಕೊಟ್ಟಿರ್ಬೋದು. ಆದರೆ ನಾನು ಶಕ್ತಿವಂತನೆಂದು ನೀವು ಭಾವಿಸಬೇಡಿ ಅಂತ ಹೇಳ್ತಾನೆ ಹನುಮಂತ. ಆಗ ಅಂಗದ ಹೇಳ್ತಾನೆ, ಹನುಮ, ನಿನ್ನ ಶಕ್ತಿ ಸಾಮರ್ಥ್ಯ ನಿನಗಿಂತ ನಾವು ಚೆನ್ನಾಗಿ ಬಲ್ಲೆವು. ನಮ್ಗೆ ಗೊತ್ತು ಎಲ್ಲ. ನೀನು ಮಗುವಾಗಿದ್ದಾಗ ಸೂರ್ಯನನ್ನು ಕೆಂಪು ಹಣ್ಣೆಂದು ತಿಂದು ಕೂತಿದ್ದೀಯ. ತಿನ್ನಲು ಆಕಾಶಕ್ಕೆ ಜಿಗಿದಿದ್ದೀಯ. ಸೂರ್ಯನ ನೆತ್ತಿಗೆ ಹಾರಿದೆ. ನಿನ್ನಗೆ ಹಾಗೂ ನಿನ್ನಲ್ಲಿ ಬಹಳ ಶಕ್ತಿ ಇದೆ ಹನುಮ ಅಂತ ಈ ಅಂಗದ ಹೇಳ್ತಾರೆ. ಸಪ್ತಸಾಗರವನ್ನು ದಾಟಿ ನೀನು ಹೋಗ್ಬೋದು ಅಂತ ಹೇಳ್ತಾರೆ. ಹಿಮಾಲಯವನ್ನು ಎತ್ತಿ ಕುಕ್ಕಬಲ್ಲೆ, ಪಾತಾಳವನ್ನು ಕಲಕಬಲ್ಲೆ. ಈ ಚಿಕ್ಕ ಸಮುದ್ರ ನಿನಗೆ ಯಾವ ಸಮಸ್ಯೆ ಅಂತ ಅಂಗದ ಹೇಳಿದಾಗ ಆಗ ಹನುಮ ಅಂಗದಗೆ ಹೇಳ್ತಾರೆ, ಹಿರಿಯರಾದ ಜಾಂಬವರೇ, ನಾನು ಮಗುವಾಗಿದ್ದಾಗ ಅರುಣನನ್ನು ಕೆಂಪು ಹಣ್ಣೆಂದು ಬಗೆದು ಆಕಾಶದಲ್ಲಿ ಹಾರಿದ್ದು ನಿಜ. ಆದರೆ ಸಾಧಿಸಿದ್ದು ಏನು? ಇಂದ್ರನಿಂದ ಹೊಡೆತ ತಿಂದು ಭೂಮಿಗೆ ಬೀಳಲಿಲ್ಲವೇ? ಇಂದು ಎಲ್ಲಿಗೆ ನಾನು ಹಾರಬೇಕು? ಎಲ್ಲಿಂದ ಬರಬೇಕು ಆ ಶಕ್ತಿ? ಸುಮ್ಮನೆ ನನಗೆ ಹೊಗಳಬೇಡಿ. ನನ್ನಿಂದ ಸಮುದ್ರ ಹಾರುವುದು ಹಾಗೂ ನಾನು ಅಲ್ಲಿ ಹೋಗೋದು ಆಗೋದಿಲ್ಲ. ನಾನೊಬ್ಬ ಸಾಮಾನ್ಯ ಅಂತ ಹನುಮಂತ ಹೇಳ್ತಾನೆ. ಆಗ ಅಂಗದ, ಆಂಜನೇಯ, ನಿನ್ನ ಶಕ್ತಿ ಬಗ್ಗೆ ನಿನಗೆ ತಿಳಿಯೋದು. ಸೂರ್ಯದೇವನಿಂದ ಶಸ್ತ್ರವಿದ್ದ ಕಲಿತು ಗುರುದಕ್ಷಿಣೆ ಅಂತ ಅವನ ಮಗ ಸುಗ್ರೀವನ ಪ್ರಾಣ ರಕ್ಷಣೆ ಮಾಡಿದೆ. ಇತ್ತ ಋಷ್ಯಮೂಕ ಪರ್ವತವನ್ನು ಶ್ರೀರಾಮನನ್ನು ಸಂಧಿಸಿ ಮೈತ್ರಿ ಸ್ಥಾಪಿಸಿ ಶ್ರೀರಾಮನ ಆಶೀರ್ವಾದ ನಿನಗಿದೆ. ಇಷ್ಟೆಲ್ಲ ಇದ್ರೂ ಕೂಡ ನೀನು ನಿನ್ನ ವಿದ್ಯೆ ಬಗ್ಗೆ ನಿನ್ನ ಸಾಮರ್ಥ್ಯದ ಬಗ್ಗೆ ಗೊತ್ತಿಲ್ಲ ಅಂತ ಅಂಗದ ಹೇಳಿದಾಗ ಆಗ ಹನುಮಂತ, ವರ್ಣನೆ ಸಾಕು ಮಾಡಿ ಅಂಗದರೆ, ಆಶೀರ್ವಾದ ಮಾತ್ರಕ್ಕೆ ಎಲ್ಲ ಸಾಧನೆಗಳು ಸಾಧ್ಯವಿಲ್ಲ. ನೀವೇಕೆ ಪ್ರಯತ್ನಿಸಬಾರದು? ತಮಗೂ ಕೂಡ ದೇವರ ಆಶೀರ್ವಾದ ಇದೆ ಅಂತ ಹನುಮಂತ ಅಂಗದಗೆ ಹೇಳಿದಾಗ ಆಗ ಅಂಗದ, ಸತ್ಯ ಕಣಪ್ಪ, ಖಂಡಿತ ನಮಗೆಲ್ಲ ದೇವರ ಆಶೀರ್ವಾದ ಇದೆ. ಆದರೆ ಈ ಕೆಲಸಕ್ಕೆ ಬೇಕಾದ ದೈಹಿಕ ಶಕ್ತಿ ನಮಗಂತೂ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಮಾನಸಿಕ ಶಕ್ತಿ ಬೇಕು. ಅದು ನಮಗೂ ಮೊದಲೇ ಇಲ್ಲ. ಅದಿಲ್ಲ ನಮ್ಮಲ್ಲಿ, ಇದಿಲ್ಲ ಅಂತ ಅಂಗದರು ಹನುಮಂತನಿಗೆ ಹೇಳಿದಾಗ ಹನುಮಂತ ಕೇಳ್ತಾನೆ, ಅಂಗದರಿ ಈ ಮಾನಸಿಕ ಸಾಮರ್ಥ್ಯ ಅಂದರೆ ಏನು ಅಂತ ಕೇಳಿದಾಗ ಆಗ ಅಂಗದ ಹೇಳ್ತಾರೆ, ಹುಟ್ಟಿನಿಂದ ಎಲ್ಲರೂ ಮಾನಸಿಕ ಸಾಮರ್ಥ್ಯ ಇದ್ದೇ ಇರುತ್ತೆ ಎಲ್ಲರಿಗೂ. ಕೆಲವರು ಬೆಳೆಸಿಕೊಳ್ತಾರೆ, ಕೆಲವರು ದುಡಿಸ್ಕೊಳ್ತಾರೆ, ಹೊಸ ಹೊಸ ಪ್ರಯೋಗಗಳಿಗೆ ಒಪ್ಪಿಕೊಂಡು ಗಟ್ಟಿಗೊಳಿಸ್ತಾರೆ. ನಿನಗೆ ಆ ಸಾಧನೆ ಇದೆ, ಆತ್ಮವಿಶ್ವಾಸ ಹೊಂದು, ನಿನ್ನಲ್ಲೂ ಶಕ್ತಿ ಇದೆ. ಆದ ಕಾರಣ ಈ ಒಂದು ಗೋಟುಗಲ್ಲಿನ ಮೇಲೆ ಕುಳಿತು ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ. ಅದು ನಿರಾಶೆ ಸೂಚಕವಲ್ಲವೇ ಅಂತ ಹನುಮಂತ ಕೇಳಿದಾಗ, ಹುಚ್ಚಪ್ಪ, ಅದು ನಿರಾಶೆಯಲ್ಲ, ಚಿಂತನೆ. ನೀನು ಯಾರೆಂಬುದನ್ನು ಅರ್ಥಕೋ. ನಿನ್ನಲ್ಲಿ ಪರಮಶಕ್ತಿ ಇದೆ. ಒಮ್ಮೆ ನೀನು ಮೈ ಕೊಡವಿ ಸೆಟೆದು ನಿಲ್ಲು. ನನ್ನಲ್ಲೂ ಸಮುದ್ರ ಉಲ್ಲಂಘಿಸುವ ಶಕ್ತಿ ಇದೆ ಒಮ್ಮೆ ಅಂತ ಕೂಗು. ದೊಡ್ಡ ಹೆಜ್ಜೆ ಇಡು, ನೀನು ಬೆಳೆಯುವೆ. ಶ್ರೀರಾಮ ಆದೇಶ ಒಪ್ಪಿಕೋ. ಸೀತಾಮಾತೆಯನ್ನು ಕಾಣುವ ಹಂಬಲ ತೀವ್ರವಾಗಲಿ. ಜಗಜ್ಜರಿತಿರುವಂತಹ ಈ ಸಾಗರವನ್ನು ನೀ ದಾಟಬಲ್ಲೆ. ಮುದ್ರಿಕೆ ಕೊಡುವುದು ಬೇಡವೇ ಅಂತ ಕೇಳ್ತಾನೆ. ಉಂಗುರಗಳನ್ನು ಕೊಡೋದು ಹೋಗಬೇಕಲ್ಲ, ಅದು ಬೇಡವೇ ಅಂತ ಕೇಳಿದಾಗ, ಇದು ನಿನ್ನ ಕರ್ತವ್ಯ, ಹೋಗು ಅಂತ ಅಂಗದ ವಿಶ್ವಾಸವನ್ನು ತುಂಬುತ್ತಾನೆ ಆಂಜನೇಯನಿಗೆ. ಆಗ ಆಂಜನೇಯ ಅಂಗದ ಹೇಳುವ ಮಾತುಗಳನ್ನು ಸಂಪೂರ್ಣವಾಗಿ ತಲೆಯಲ್ಲಿ ಹೋಗುತ್ತೆ. ಅಂಗದ ಸುಮ್ಮನೆ ಇರಲಿಲ್ಲ, ಮತ್ತೆ ಮುಂದೆ ಪ್ರೇರಣೆ ನೀಡ್ತಾ ಇದ್ದಾರೆ. ಆಂಜನೇಯ, ನೀನು ಮಾನಸಿಕವಾಗಿ ಸಿದ್ಧನಾಗು. ನೀನು ಕಿಂಕರ ಅಲ್ಲ, ಶಂಕರ. ಏಳು, ಎದ್ದೇಳು, ಜಾಗೃತನಾಗು. ಅಂತರಂಗದ ಕೀಳರಿಮೆ ತೊರೆ, ಲೋಡು ಆಗಸದೆಡೆಗೆ. ಆ ನಿನ್ನ ಅರುಣ ಕ್ಷಣ ಕ್ಷಣಕ್ಕೂ ಬೆಳೆದು ಸೂರ್ಯನಾಗಿದ್ದಾನೆ. ಅವನ ಪ್ರಖರತೆ ಗಮನಿಸು. ಈ ಸೂರ್ಯ ಸುಮ್ಮನೆ ಸೂರ್ಯನಾಗಲಿಲ್ಲ, ಕ್ಷಣ ಕ್ಷಣಕ್ಕೂ ಬೆಳೀತಾ ಇದ್ದಾನೆ, 1000 ಪಟ್ಟು ಹೆಚ್ಚಾಗ್ತಾ ಇದ್ದಾನೆ. ನೀನು ಬಲಶಾಲಿ ಮನಸ್ಸು ಇದ್ದರೆ ನಿನಗೆ ಆ ಮಾರ್ಗ ಸಿಕ್ಕೇ ಸಿಗುತ್ತೆ. ಏಳು, ಎಚ್ಚರಾಗುವಂತ ಈ ಅಂಗದ ಜಾಂಬವಂತನಿಗೆ ಹನುಮನಿಗೆ ಬುದ್ಧಿ ಹೇಳಿ ಏಳಿಸ್ತಾ ಇದ್ದಾನೆ. ಆಗ ಹನುಮಂತನು, ಹೌದೌದು, ಕರ್ತವ್ಯಕ್ಕೆ ನನ್ನನ್ನು ಎಚ್ಚರಿಸಿದ್ದೀರಿ, ಧನ್ಯವಾದ.
ಎಂದು ಎದ್ದು ನಿಲ್ತಾನೆ. ಶ್ರೀರಾಮನನ್ನು ನೆನಪಿಸಿಕೊಳ್ತಾನೆ. ವಾನರ ನಾಯಕರನ್ನು ವಂದಿಸ್ತಾನೆ. ನನ್ನಲ್ಲೂ ಶಕ್ತಿ ಇದೆ ಅಂತ ವಿಶ್ವಾಸದಿಂದ ಮನಸ್ಸಿನಲ್ಲಿ ಹೇಳಿಕೊಂಡದ್ದನ್ನು ನೋಡುವಷ್ಟರಲ್ಲಿ ತ್ರಿವಿಕ್ರಮನಾದ ಹನುಮಂತ ದೊಡ್ಡದಾಗಿ ಬೆಳಿತಾನೆ. ಅವನ ಬಾಲ ಬೆಟ್ಟದಂತೆ ಹಬ್ಬಿಕೊಳ್ಳುತ್ತೆ. ಅದರ ಮೇಲೆ ಕುಳಿತು ದೊಡ್ಡದಾದ ಮಹಾಸಾಗರವನ್ನು ನೋಡ್ತಾನೆ. ಅದೊಂದು ಪುಟ್ಟ ಸರೋವರದಂತೆ ಅವನಿಗೆ ಕಾಣುತ್ತೆ. ಅದರಲ್ಲೊಂದು ಲಂಕೆ ಚಿಕ್ಕ ನಡುಗಡ್ಡೆ ಥರ ಕಾಣುತ್ತೆ. ಸುತ್ತಲೂ ದಟ್ಟ ಕಾಡು. ಈ ಅರಣ್ಯದಲ್ಲಿ ರಾಕ್ಷಸಿಯರ ನಡುವೆ ತಾಯಿ ಸೀತಾಮಾತೆಯನ್ನು ನೋಡ್ತಾನೆ. ತಕ್ಷಣ ಹೋ ಅಂತ ಕೂಗ್ತಾನೆ. ಅಮ್ಮ ನಾನು ಬಂದೆ, ಸೀತಾಮಾತೆ ನಾನು ಬಂದೆ ಅಂತ ಕೂಗಿ ಸಾಗರ ಉಲ್ಲಂಘನೆಗಾಗಿ ಜಿಗಿತಾನೆ. ಇದನ್ನು ಕಂಡು ಅಂಗದ ಜಾಂಬವರು ಎಲ್ಲ ಈ ವಾನರರು ಜೈ ಶ್ರೀರಾಮ್ ಅಂತ ಕೂಗ್ತಾರೆ. ನಂತರ ಕುಳಿತಂತಹ ಹನುಮ ಜೈ ಹನುಮಾನ್ ಕೂಗುವಂತಹ ಈ ಎಲ್ಲ ವಾನರನ್ನ ನೋಡಿ ಲಂಕೆಗೆ ಹಾರಿ ಹೋಗಿ ಸೀತಾಮಾತೆಯನ್ನು ಭೇಟಿ ಆಗ್ತಾನೆ. ಸ್ನೇಹಿತರೆ, ನಮ್ಮ ಜೀವನದಲ್ಲೂ ಕೂಡ ಕೆಲವೊಮ್ಮೆ ನಾವು ಆಂಜನೇಯನ ಸಂದರ್ಭಕ್ಕೆ ಬಂದಿರ್ತೀವಿ. ನಮ್ಮ ಕೈಯಿಂದ ಆಗುವಂತಹ ಕೆಲಸಗಳಿಗೆ ನಾವು ಆಗದೆ ಇರುವಂತೆ ಯೋಚಿಸಿ ಕುಳಿತು ಬಿಟ್ಟಿರ್ತೀವಿ. ಆಗ ಅಂಗದನ ಥರ ನಮಗೂ ಬೇಕಾದಂತಹ ಪ್ರೇರಕ ಮಾತುಗಳು ಆತ್ಮವಿಶ್ವಾಸ ಹೆಚ್ಚಿಸಿದಾಗ ಮಾತ್ರ ಆ ಕೆಲಸವನ್ನು ನಾವು ಸಂಪೂರ್ಣವಾಗಿ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಉತ್ಸುಕರಾಗ್ತೀವಿ. ಅದು ಯಾವುದೇ ಕೆಲಸವಾಗಿರಲಿ, ನಿನ್ನ ಕೈಯಿಂದ ಆಗುತ್ತೆ ಎದ್ದೇಳುವಂಥ ನಮಗೆ ಪ್ರೇರಣೆಯಿಂದ ಹೇಳುವ ಮಾತುಗಳು ಆಗ ಮುಖ್ಯವಾಗುತ್ತೆ. ಹಣ ಆಸ್ತಿ ಯಾವುದೇ ಅಲ್ಲಿ ಮುಖ್ಯವಾಗೋದಿಲ್ಲ. ಪ್ರೇರಣೆ ಮಾತುಗಳಿಂದ ನಾವು ನಮ್ಮ ಕೆಲಸಕ್ಕೆ ನಾವು ಸಿದ್ಧರಾಗ್ತೀವಿ ಅಂತ ಹೇಳ್ತಾ ಪಾಠ 17 ಈ ಒಂದು ಕಥೆ 6ನೇ ತರಗತಿಯ ಮಕ್ಕಳಿಗೆ ಇದೆ. ನಿನ್ನಲ್ಲೂ ಅದ್ಭುತ ಶಕ್ತಿ ಇದೆ ಎಂಬ ಗದ್ಯದಲ್ಲಿ ಈ ಒಂದು ಕಥೆಯು ಸಂಕ್ಷಿಪ್ತವಾಗಿ ವಿವರಣೆಯನ್ನು ನೀಡಲಾಗಿದೆ. ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿ ಜೊತೆಗೆ ಮತ್ತೆ ನಾವು ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು.